ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಬೇಗನೆ 5 ನಿಮಿಷದಲ್ಲಿ ಆಗುವಂಥ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ ನಾನು. ಇದು ತಮಿಳ್ನಾಡಲ್ಲೇ ತುಂಬ ಫೇಮಸ್ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಇರುತ್ತೆ. ಜ್ವರ ಶೀತ ಬಂದಾಗ ಊಟ ಸೇರೋದಿಲ್ವಲ್ಲ, ಆವಾಗ ಈ ರಸಮ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಊಟ ಸೇರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ಟೊಮೊಟೊನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಹಣ್ಣಾಗಿರಬೇಕು ಚೆನ್ನಾಗಿ ಟೊಮೊಟೊ. ಇದು 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಅದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ 1 ಸ್ಪೂನು, ಕಾಳುಮೆಣಸು 1/4 ಸ್ಪೂನು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಗಡ್ಡೆ, ಜೀರಿಗೆ 1/2 ಸ್ಪೂನ್ ತೊಗೊಂಡಿದ್ದೀನಿ, 1/4 ಚಮಚ ಅರಿಶಿನ, ಸ್ವಲ್ಪ ಇಂಗು. ನೆಕ್ಸ್ಟು ಕಾಳುಮೆಣಸು, ಬೆಳ್ಳುಳ್ಳಿ, ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿರಬೇಕು. ಟೊಮೊಟೊ ರಸಮ್ಮಿಗೆ ಮೇಯ್ನು ರುಚಿ ಮತ್ತು ಫ್ಲೇವರ್ ಬರೋದು ಇದರಿಂದನೇ, ಈ ಪೇಸ್ಟಿಂದನೇ. ನೆಕ್ಸ್ಟು ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದಕ್ಕೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ರಸ ತೆಗಿಯೋಕ್ಕೆ ಚೆನ್ನಾಗಿ ಬರುತ್ತೆ. ಅದು ಫುಲ್ಲು ಸಾಫ್ಟ್ ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಟೊಮೊಟೊ ಗಟ್ಟಿ ಇದೆ, ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿಲ್ಲ ಅಂದಾಗ ನೋಡಿ, ಮಧ್ಯದಲ್ಲಿ ಗಟ್ಟಿ ಇರುತ್ತಲ್ಲ, ನೀಟಾಗಿ ಸ್ಮ್ಯಾಶ್ ಆಗೋಲ್ಲ. ಆವಾಗ ಏನು ಮಾಡಬೇಕು, ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೋದು, ಕೈಯಲ್ಲೂ ಸ್ಮ್ಯಾಶ್ ಮಾಡಿ ಮಾಡ್ಬೋದು. ಹಳ್ಳಿ ಕಡೆ ಎಲ್ಲ ಇದನ್ನು ಸ್ಮ್ಯಾಶ್ ಮಾಡೇ ಮಾಡ್ತಾರೆ, ಆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ನಾನು ಹಿಂಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎರಡೂ ಥರನೂ. ನಿಮ್ಗೆ ಯಾವ್ದು ಈಸಿನೋ ಅದನ್ನು ನೀವು ಮಾಡ್ಕೊಳ್ಬೋದು. ನಾನು ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ನುಣ್ಣಗೆ ರುಬ್ಕೊಬೇಡಿ, ತರಿಯಾಗಿ ಇರಬೇಕು. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಇದನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ, ಹೀಗೆ ಇರಲಿ, ತುಂಬ ನುಣ್ಣಗಾಗೋದು ಬೇಡ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ ಬೇಡ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಒಣಮೆಣಸಿನ್ಕಾಯಿ 2 ಚಿಕ್ಕದು ಇಡಿನೇ ಹಾಕಿ. ನೆಕ್ಸ್ಟು ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸನ್ನ ನಾವು ರುಬ್ಕೊಂಡಿದ್ವಲ್ಲ ತರಿಯಾಗಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಸಾಕು, ತುಂಬ ಫ್ರೈ ಮಾಡಬೇಡಿ, ಅದು ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕಿಂತ ಮುಂಚೆನೇ ನೀವು ಸ್ಮ್ಯಾಶ್ ಮಾಡ್ಕೊಂಡಿರೋ ಟೊಮೊಟೊ ರಸನ ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಮಿಕ್ಸ್ ಮಾಡಿಕೊಂಡು, ಅಚ್ಕಾರದ ಪುಡಿ 1/4 ಚಮಚ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತೆಳ್ಳಗೆ ಬರಬೇಕು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸತಿ ಕಲಿಸ್ಕೊಂಡು ಮೀಡಿಯಮ್ ಫ್ಲೇವರಲ್ಲಿ ಒಂದು ಲಿಡ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣಂತೆ 5 ನಿಮಿಷ. 5 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣಂತೆ. ಬೆಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಏನಾರು ಕಮ್ಮಿ ಅನಿಸ್ತಾ ಇದೆ ಅಂದರೆ ನಿಮಗೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಬೇಕು. ಒಂದು 2 ನಿಮಿಷ ಕುದಿ ಬರಲಿ. ಇದು ಬೆಲ್ಲ ಹಾಕಿದ್ದೀವಲ್ಲ ನೋಡಿ. ಇವಾಗ ರಸಮ್ಮು ರೆಡಿ ಇದೆ. 5-6 ನಿಮಿಷ ಆದರೆ ರಸಮ್ ರೆಡಿ ಇರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಶೀತ ಗಂಟ್ಲು ನೋವು ಎಲ್ಲ ಇರುತ್ತಲ್ಲ, ಆವಾಗ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಡಿದ್ರೆ ತುಂಬ ಹಿತವಾಗಿರುತ್ತೆ ಗಂಟ್ಲಿಗೆ. ಗಂಟ್ಲು ನೋವಿದ್ದಾಗ ಬೇಗನೆ ಕಮ್ಮಿನೂ ಆಗುತ್ತೆ. ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಬೇಗ ಕಮ್ಮಿ ಆಗುತ್ತೆ. ನೋಡಿದ್ರಲ್ಲ ಟೊಮೊಟೊ ರಸಮ್ ರೆಸಿಪಿ. ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.